ಏನಾಗಿತ್ತು ಸರ್ ರಾತ್ರಿ? ತಾವೇನು ನೋಡಿದ್ರಿ ಅದನ್ನ ಹೇಳಿ. ನಾವು ಮೊನ್ನೆ ರಾತ್ರಿ ಸರ್ ಜೋರಾಗಿ ಕಿರ್ಚ್ಕತ್ತಿರೋ ಶಿವಮ್ಮನ ಮನೇಲಿ. ಅವಾಗ ನಾವಲ್ಲಿ ಹೋದಾಗ ಈರತ್ತಯ್ಯ ಅಂತ ಈರಣ್ಣ ಅವನು ಕೆಳಗಡೆ ಒಂದು ಕತ್ತು ಸುತ್ಕೊಬಿಟ್ಟಿತ್ತು ಸೀರೆ ಕೆಳಗಡೆ ಕೂತಿದ್ದ ನಾವು ಹೋಗುವಾಗ. ಆಮೇಲೆ ನೋಡ್ಬಿಟ್ಟು ಆ ಬಾಡಿನ ಕೆಳಗಡೆ ಬಿಸಿದಾಗ ಸೂಲು ಹೊತ್ತಾಗ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ನಮ್ಗೆ ಗ್ರಾಮದ ಚಿಕ್ಕ ಯಜಮಾನ್ರು ಈ ಥರ ಆಗ್ಬಿಟ್ಟದಲ್ಲ, ಹೆಂಗಾಯ್ತು ಏನಾಯಿತು ಅಂತಂದ್ಬಿಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಇವಮ್ಮ ಓಡೋಯ್ತಿದ್ದ. ನಾನು ಏನೂ ಮಾಡಿಲ್ಲ, ನಾನೇನು ಮಾಡಿಲ್ಲ. ಮನೆಯಿಂದ ಈಚೆಗೆ ಓಡೋಯ್ತಿದ್ದಾಗ ಎಲ್ಲವೇ ಸ್ವಲ್ಪ ಕತ್ಲೆ ಟೈಮ್ ಅಲ್ವಾ, ಹುಲಿ ಭಯ ಅಲ್ವಾ, ಅದಕ್ಕೆ ಯಾಕಮ್ಮ ಓಡ್ತೇವೆ ಬಾ ಅಂತಂದ್ಬಿಟ್ಟು ಎಲ್ಲ ಸೇರಿ ಕರ್ಕೊಬಂದು ಮನೆಗೆ ಬಿಟ್ಟು. ಆವಾಗ ಯಾಕೆ ಹಿಂಗಾಯ್ತು, ಗಂಡನ್ನ ಏನಾರ ನೀನು ಗಲಾಟೆ ಮಾಡಿದ್ದ, ನಿನ್ನ ಮೇಲೆ ಗಲಾಟೆ ಮಾಡಿದ್ನ, ಯಾಕೆ ಈ ಥರ ಆಯಿತು ಅಂತ ಕೇಳಿದಾಗ ನಾನು ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಿದ್ದ. ಆಮೇಲೆ ಪೊಲೀಸ್ನವ್ರು ಬತ್ತಲಿಯ ಪೊಲೀಸ್ನವ್ರು ಎಂಕ್ವೈರಿ ಮಾಡ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ತಿದ್ದಾಗ ಅವರು ಎಂಕ್ವೈರಿ ಮಾಡಿದಾಗ ಹೇಳ್ದು, ನಾನು ಅನೈತಿಕ ಸಂಬಂಧ ಇಟ್ಕೊಂಡಿದ್ವಿ, ಫೋನ್ ಮಾತಾಡ್ತೀವಿ. ಆವಾಗ ನಮ್ಮ ಯಜಮಾನ್ರು ಈಚೆಗೆ ಬರ್ಬೇಡ, ನೀನು ಒಳಗೆ ಬಾ, ಫೋನ್ ಯಾರ ಜೊತೆಗೆ ಮಾತಾಡ್ತೀನಿ ಅಂತ ಕೇಳಿದಾಗ ಅವ್ರಿಗೂ ನನಗೂ ಗಲಾಟೆ ಆಯಿತು, ನಾನೇನೂ ಮಾಡಿಲ್ಲ ಅಂತ ಆವಾಗಲೂ. ಆಮೇಲೆ ಪೊಲೀಸ್ನವರು ಕೇಳಿದಾಗ ವಿಡಿಯೋ ಮಾಡ್ತಿದ್ದಾಗ ನಾನು ಅನೈತಿಕವಾಗಿ ಕೋಟೆ ಕಡೆ ಹುಡುಗನ್ನ, ಬಲರಾಮನ ಹುಡುಗನ್ನ ಅವ ನನಗೆ ಟಾರ್ಚರ್ ಕೊಡ್ತೀನ, ಏನಕ್ಕಮ್ಮ ಟಾರ್ಚರ್ ಕೊಟ್ಟಿದ್ದು ಕೇಳಿದ್ರು. ಅವ್ರಿಗೊಂದು 15 ದಿನದ್ದು ಟಾರ್ಚರ್ ಕೊಡ್ತೀನ, 13 ದಿನದ ಒಳಗೆ ನೀನು ನನ್ನ ಹತ್ರ ಬರಲಿಲ್ಲ ಅಂತಂದ್ರೆ ನಾನೇನಾರ ಮಾಡ್ಕೊತೀನಿ ಅಂತಂದು, ಇಲ್ಲ ಅಂದ್ರೆ ನಿನ್ಗೆ ಏನಾರ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ದು. ಆವಾಗ ಏನಾಯ್ತು, ಪೊಲೀಸ್ನವರು ಎಲ್ಲ ರೆಕಾರ್ಡ್ ಆದಮೇಲೆ ಅವ್ರ ಹ್ಯಾಂಡ್ ಅವ್ರಿಗೆ ವಹಿಸ್ತು. ಅವ್ರಂದ್ರು ಇಲ್ಲಿ ಒಬ್ಬರೇ ಲೇಡೀಸು, ನಾವು ಲೇಡೀಸು ಪೊಲೀಸ್ ಬಂದಿಲ್ಲ, ನೀವ್ಯಾರ ಬೆಳಗ್ಗೆ ಎದ್ದು ಗ್ರಾಮದಲ್ಲಿ ಕರ್ಕೊಂಬಂದಿದ್ರು, ನಾವು ಕಾಯ್ಕೊಳಕ್ಕಾಗಲ್ಲ ಸರ್ ಅವಳನ್ನ, ನೀವೇ ಕರ್ಕೊಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಹ್ಯಾಂಡ್ ಓವರ್ ಕೊಟ್ಟರು. ಯಾಕೆ ಆ ಪರಿಸ್ಥಿತಿ ಇದ್ದಾಗ ಯಾವ ರೀತಿ ಅವರು ಸತ್ರು ಅಂತ ಹೇಳ್ತಾ ಇದ್ರು? ಅಲ್ಲಿ ಆಕೆ ಹೇಳ್ತಾ ಇದ್ದು ನಾನು ಹೊಡೆದಿಲ್ಲ, ಹೆಂಗ್ ತೀರೋದು ಅಂತಂದ್ರ ತಾನೇ ನನಗೊಂದು ಏಟು ಹೊಡೆದ, ಆಮೇಲೆ ನಾನೊಂದು ಏಟು ಹೊಡೆದಿ ದೊಣ್ಣಲ್ಲಿ ಅಂತ ಅವಮ್ಮ ಹೇಳಿದ್ರು. ಹೇಳ್ತಾ ಇದ್ದು ಬಾಡಿ ಕೂತಿತ್ತು ಇರತ್ತಯ್ಯ ಕೂತಿದ್ದ, ಕೆಳಗಡೆ ಕಾಲುಗಳು ಇದ್ದ. ನಾವು ಕರೆಕ್ಟಾಗಿ ಅಲ್ಲಿ ಹೋಗಿ ನೋಡುವಾಗ ಆ ಥರ ಪರಿಸ್ಥಿತಿ ಇತ್ತು. ಮತ್ತೆ ಅಲ್ಲಿ ಕತ್ತಲ್ಲಿ ಸ್ವಲ್ಪ ಇದು ಕಾಣ್ತಾ ಇತ್ತು, ಮಾರ್ಕು. ತೀರು ಅದು ಒಂದು 10 ಅಡಿ ಡಿಫ್ರೆನ್ಸ್ ಅದ ತೀರು. ಆ ತೀರ್ಗ ಸೀರೆ ಕಟ್ಟಿದ್ದು ಕೆಳಗಡೆ ಸುತ್ತಿತ್ತು, ಕತ್ತಿಗೆ ಸುತ್ತಿತ್ತು. ಅದನ್ನು ನೋಡ್ಬಿಟ್ಟು ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋದು. ಹೊಡೆದು ಕೂಡ ಸಾಯಿಸಿದ್ರು ಅಂತ. ಯಾವ ರೀತಿ ಸಾಯಿಸಿರ್ಬೋದು ಆ ವ್ಯಕ್ತಿ ಅವಮ್ಮ ಹೇಳೋ ಪ್ರಕಾರ ನನಗೆ ಒಂದು ಚಿಕ್ಕ ಕೋಲಲ್ಲಿ ಹೊಡೆದ, ನಾನು ಒಂದು ದೊಡ್ಡ ಕೋಲಲ್ಲಿ ಹೊಡೆದು ಅದು ಪಟ್ಟಿತ್ತು, ದಪ್ಪ ಇತ್ತು. ಅದರಲ್ಲೇ ನಾನು ಬೆನ್ನು ಹೊಡೆದು, ತಲೆ ಎಲ್ಲಿಗೂ ಹೊಡೆದಿಲ್ಲ, ಬೆನ್ನು ಹೊಡೆದು. ಆವಾಗ ಮಾತ್ರ ಸ್ವಲ್ಪ ಜ್ಞಾನ ತಪ್ಪಿ ಬಿದ್ದೋದ ಅಂತ ಅವಮ್ಮ ಹೇಳ್ತಿತ್ತು. ಅದನ್ನ ನಾವು ಕೇಳೋದು, ಬೆನ್ನು ಕತ್ತಿಗೆ ಸೀರೆ ಸುತ್ತಿತ್ತು ಸರ್. ನಾವು ಹೋಗುವಾಗ ಸೀರೆ ಸುತ್ತಾಗೆ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಇದಿತ್ತು ಮಾರ್ಕು. ಅವಳು ಸೀರೆ ಸುತ್ತಿರೋದು ನಾವು ನೋಡಿಲ್ಲ, ಸುತ್ತಿರೋ ರೀತಿ ಇತ್ತು. ನಾವು ನೋಡುವಾಗ ಸುತ್ತಿರೋ ರೀತಿ ಇತ್ತು. ವೀರಣ್ಣ ಶಿವಮ್ಮ ಅವರ ಬಗ್ಗೆ ಹೇಳಿ ಸರ್, ಎಷ್ಟು ವರ್ಷ ಆಯ್ತು ಮದುವೆಯಾಗಿ, ಹೇಗಾಯ್ತು ಏನು ಎಲ್ಲ ಹೇಳಿ. ವೀರಣ್ಣ ಶಿವಮ್ಮ ಅವರು ಸುಮಾರು 13 ವರ್ಷಗಳಿಂದ ಮದುವೆ ಆಗಿದ್ರು. ಆದರೆ ಅವರು ಪದೇ ಮಧ್ಯೆ ಗಲಾಟೆ ಮಾಡ್ತಾಯಿದ್ರು. ಸುಮಾರು 3-4 ಬಾರಿ ಅದ್ರ ಬಗ್ಗೆ ಸ್ವಲ್ಪ ಪಂಚಾಯ್ತಿನೂ ಮಾಡಿದ್ವಿ. ರಣ್ಣುನಿಯೋಗಿ ಬಾಳಿ ಅಂತ ನಾವು ಗ್ರಾಮದಲ್ಲಿ ಹೇಳಿದ್ವಿ. ಆದರೆ ಇತ್ತೀಚೆಗೆ ಅವರು ಸ್ವಲ್ಪ ಅವ್ರ ಜಗಳ ವಿಕೋಪಕ್ಕೆ ಹೋಗಿ 8ನೇ ತಾರೀಕು ರಾತ್ರಿ ಸುಮಾರು ಒಂದು 9:30-10 ಗಂಟೆ ಸಮಯದಲ್ಲಿ ಅವಳು ಜೋರಾಗಿ ಕಿರ್ಚ್ಕೊಂಡಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಮತ್ತು ನಾವುಗಳೆಲ್ಲ ಹೋಗಿ ನೋಡಿದಂಥ ಇದರಲ್ಲಿ ಅವನ ಅದೇ ವೀರಣ್ಣ ಕೊಲೆ ಆದಂಥ ವ್ಯಕ್ತಿ ತಮ್ಮ ಮಾದಪ್ಪ ಹೋಗಿ ನೋಡಿ ಅವನು ಸೀರೆ ಸುತ್ತಿ ಸ್ಥಿತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆಗ ಅವನನ್ನು ಮಲಗಿಸಿ ನೋಡಿದಾಗ ಅಷ್ಟಕ್ಕೆ ಅವನು ಸತ್ತೋಗ್ಬಿಟ್ಟಿದ್ದ.
ಸತ್ತೋಗ್ಬಿಟ್ಟಿದಾಗ ಆಗ ಎಲ್ಲ ಗ್ರಾಮದವರೆಲ್ಲ ಸೇರ್ಕೊಂಡು ನೋಡಿದಾಗ ಇವಳು ಕಿರ್ಚ್ಕೊಂಡು ಓಡ್ತಾ ಇದ್ಲು. ಆಗ ಅವಳನ್ನ ಏನೂ ಮಾಡಬೇಡಿ, ಅವಳನ್ನ ನಾವು ಹಿಡ್ಕೊಂಡು ಕೂರಿಸಿ ಅವಳಿಗೆ ರಕ್ಷಣೆ ಕೊಟ್ಟು ನೋಡೋ ಈ ಸಾವುಗೆ ಯಾವ್ದಾರು ನ್ಯಾಯ ದೊರಕಬೇಕು ಅಂದ್ಬಿಟ್ಟು ಹೇಳಿ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವು. ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಅವಳು ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ಲು. ಆಗ ಪೊಲೀಸ್ನವರು ಎಲ್ಲ ಬಂದ ಮೇಲೆ ಅವಳು ನನಗೆ ಒಬ್ಬನು ಬಲರಾಮನ್ ಅವನು ಫುಲ್ ಟಾರ್ಚರ್ ಕೊಡ್ತಾವನ, ನೀನು ಬಂದ್ಬಿಡು, ನಿನ್ನ ಗಂಡ ಮಕ್ಕಳನ್ನೆಲ್ಲ ಬಿಡ್ಬಿಟ್ಟು ಬಂದ್ಬಿಡು, ನೀನು ನನಗೆ ಬೇಕಲೇಬೇಕು, ನೀನು ಬಿಡಲ್ಲ ನಾನು, ಇಲ್ಲ ನಾನೇ ಸೋತೈತೀನಿ, ಇಲ್ಲ ನಿನ್ಗೇನಾರು ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾವನ. ಅದಕ್ಕೋಸ್ಕರ ನಾನು ಹಿಂಗೆ ಮಾಡಬೇಕಾಯ್ತು ಅಂತೆಲ್ಲ ಹೇಳ್ಕೊತಾ ಇದ್ದು. ಆಗ ಆ ಸಂದರ್ಭದಲ್ಲಿ ಗ್ರಾಮದವರು ಪೊಲೀಸ್ನವ್ರಿಗೆಲ್ಲ ಹೇಳಿ ಪೊಲೀಸ್ನವರು ಆಗ ಆಯಿತು ಬೆಳಿಗ್ಗೆ ಬರಲಿ ಅಮ್ಮ ಬಾಡಿ ತಗೋದಿಂದ ನಾವು ಒಪ್ಪಲಿಲ್ಲ. ಇಲ್ಲ ನಾವು ಇವಳನ್ನ ಕಾಯೋಕ್ಕಾಗಲ್ಲ, ನಾವು ಇಷ್ಟೆಲ್ಲ ಆದಮೇಲೆ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತೀವಿ, ಬಾಡಿ ಜೊತೆಗೆ ಇವಳನ್ನ ಕರ್ಕೋಗಿ ಅಂತ ನಾವು ಇವಳನ್ನ ಜೊತೆಲಿ ಹ್ಯಾಂಡ್ ಓವರ್ ಮಾಡಿದ್ವು. ನಿನ್ನೆ ದಿನ ನಾವು ಹುಲ್ಲಳ್ಳಿ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಾಗ ಅವಳು ಅಲ್ಲಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಅಲ್ಲಿ ಎಲ್ಲ ಬಂದು ಗ್ರಾಮದಲ್ಲಿ ಎಲ್ಲ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಮಾದರಿಯನ್ನು ನಡೆಸಿದ್ದಾರೆ. ಇವತ್ತು PM ಆಗುತ್ತೆ. ಯಾವ ರೀತಿ ಯಾಕೆ ಕೊಲೆ ಮಾಡಿರ್ಬೋದು? ಯಾವ ರೀತಿ ಅಂದರೆ ಅದು ಏನೋ ದೊಣ್ಣೆಯಲ್ಲಿ ಹೊಡೆದಿ ಅಂತೇನೋ ಹೇಳಿದಾಳೆ ಪೊಲೀಸ್ನವ್ರ ಜೊತೆಗೆ. ಮತ್ತು ಅದು ಸೀರೆ ಸುತ್ತಿ ಸ್ಥಿತಿಲಿ ಇರೋದ್ರಿಂದ ಏನಾದರೂ ಅದು ಸೀರೆಯನ್ನು ಸುತ್ತಿ ಟೈಟ್ ಮಾಡಿ ಏನಾದರೂ ಉಸಿರುಗಡಿಸಿ ಸಾಯಿಸಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದೇ ರೀತಿ ಅವಳು ಅಲ್ಲಿ ಮೋಸ್ಟ್ಲಿ ಹೇಳಿಕೆ ಕೊಟ್ಟಿರ್ತಾಳೆ. ಆದರೆ ಅವಳು ಈರಣ್ಣ ಮನಸ್ಥಿತಿ ಏನು ಇರಲಿಲ್ಲ. ಆದರೆ ಇವಳು ಪ್ರೀ ಪ್ಲಾನ್ಡ್ ಆಗಿ ಕೊಲೆ ಮಾಡಿರೋದಂತೂ ನಮ್ಗೆ ಅನುಮಾನ ಇದೆ. ಕೊಲೆ ಮಾಡಿ ಏನಾಗ್ತದೆ ಬಿಂಬಿಸಿ ಅದನ್ನು ಕತೆ ಕಟ್ಟಿದ್ದಾಳೆ. ಅದು ಈ ಥರವಾಗಿ ಈ ಪ್ರಕರಣ ಈಗ ಆಗಿದೆ. ಕತೆ ಕಟ್ಟಿದ್ಲು ಸ್ಥಿತಿಲಿತ್ತು. ಅವನು ಹೋಗಿ ನೋಡಲಿಲ್ಲ ಅಂದಿದ್ರೆ ಅವಳು ನಂಬಿಸ್ಬಿಟ್ಟು ಇದನ್ನ ಒಂಥರ ಸಹಜ ಸಾವು ಅನ್ನೋ ರೀತಿಲೇ ಪ್ಲ್ಯಾನ್ ಇತ್ತು. ಆದರೆ ಎಲ್ಲ ಹೋಗಿ ನೋಡಿ ಅದನ್ನು ಇದು ಈ ಸಾವನ್ನೇ ದೊರಕಲೇಬೇಕು ಅಂಥೇಳಿ ಎಲ್ಲ ಅವಳು ಏನೂ ಮಾಡಿಲ್ಲ. ಅವಳನ್ನ ನೇರವಾಗಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಉತ್ತಮವಾಗಿ ಇದನ್ನು ಒಂದು ಒಳ್ಳೆ ದಾರಿ ತನಿಖೆಯನ್ನು ಒಳ್ಳೆ ದಾರಿಗೆ ತರೋವರೆಗೂ ಇದೆಲ್ಲ ಕೊಲೆ ಬಯಲಾಗಿದೆ. ಮೋಸ್ಟ್ಲಿ ಒಬ್ಬಳೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ಯಾರಾದರೂ ಜೊತೆಗೆ ಯಾರು ಸಾಥ್ ಕೊಟ್ಟಿದ್ದಾರೆ ಏನೋ ಅದು ಸ್ವಲ್ಪ ತನಿಖೆಯಿಂದ ಹೊರಗೆ ಬರಬೇಕು. ಅದು ನಾವು ಹೇಳೋಕ್ಕೆ ಬರೋಲ್ಲ. ಅವ್ರು ತನಿಖೆ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಮತ್ತು ಆ ಬಲರಾಮ್ ಯಾರು ಏನು ಎತ್ತಲು ಅದ್ರ ಬಗ್ಗೆ ಸ್ವಲ್ಪ ಈ ಅಧಿಕಾರಿಗಳು ಹೆಚ್ಚಿನ ತನಿಖೆ ಮಾಡಿದಾಗ ಇದೆಲ್ಲ ಸತ್ಯ ಸಂಗತಿ ಆಯ್ತು. ಮತ್ತು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು ಪೊಲೀಸ್ ಅಧಿಕಾರಿಗಳಿಂದ. ಗ್ರಾಮದಲ್ಲಿ ನಾವು ಚಿಕ್ಕ ಮರ್ಡರ್ ಮಾಡ್ಕೊಂಡಿದ್ದೋ, ಅವನು ಕೂಲಿ ಕೆಲಸ ಮಾಡ್ಕೊಂಡಿದ್ದ, ಒಳ್ಳೆ ವ್ಯಕ್ತಿ, ಅವನು ಭಾಳ ಸ್ವಲ್ಪ ಮಾನ ಮರ್ಯಾದೆ ಹಂಚ್ತಾ ಇದ್ದ. ಅದೇ ರೀತಿ ಹೆಂಡ್ತಿಗೆ ಯಾವುದೇ ಥರ ಹೊಡೆಯೋದಾಗಲಿ ಬಡಿಯೋದಾಗಲಿ ಏನು ಮಾಡ್ತಿರ್ಲಿಲ್ಲ. ಅದನ್ನೇ ಅವಳು ಸ್ವಲ್ಪ ವೀಕ್ ಅಂತ ತಿಳ್ಕೊಂಡು ಅವನ್ನ ಕೊಲೆ ಮಾಡೋ ಅಂತಕ್ಕೆ ಹೋಗಿದ್ದಾಳೆ ಅಷ್ಟು ಹೇಳ್ಬೋದು. ಮೊಬೈಲು ಅವಳು ಅವನೇ ಬಲರಾಮಣ್ಣ ಅವನು ತೆಗೆದುಕೊಟ್ಟಿದ್ದ. ಅದಕ್ಕೆ ನಾನು ಮೊಬೈಲ್ ಕೊಡೋಬಿಟ್ಟು ಕಿತ್ಕೊಂಡಾಗ ಅವತ್ತು ಕೊಲೆಯ ಒಂದು ನಾಳೆ ಅಂತೇನೋ ಬೇಗೂರಿಗೆ ಹೋಗಿ ಇಲ್ಲಿ ಬರ್ತೀನಿ ಬಾ ಅಂದ್ಬಿಟ್ಟು ಕರೆದು ಅವಳ ಒಂದು ದೊಡ್ಡ ಹುಡುಗ ಇದ್ದ. ಆ ಹುಡುಗನ ಇವಳು ಜೊತೆಲಿ ಕರ್ಕೊ ಹೋಗಿ ಆ ಮೊಬೈಲು ಈಸ್ಕೊಬಂದಿದ್ದ. ನಾನು ಹೇಳಿದೆ ಹೆಂಗಪ್ಪ ಹೆಂಗೆ ಮಾತಾಡ್ತಿರು ಅಂತ ಹುಡುಗನು ಕೇಳಿದೆ. ಅವನು ಭಾಳ ನಗಾಡ್ತೆಲ್ಲ ಚೆನ್ನಾಗಿ ಭಾಳ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದ ಅಂತೆಲ್ಲ ಹೇಳ್ತಾ ಹುಡುಗ ನನ್ನ ಹತ್ರ ಹೇಳ್ತಾ. ನನ್ನ ಹೆಸರು ಮಹೇಶ್ ಅಂತ, ಇಂದ್ರನಗರ. ನಾನು ಮೃತ ವ್ಯಕ್ತಿಗೆ ಭಾವನಾ. ಸರ್ ನನ್ನ ಹೆಸರು ವೀರಭದ್ರಸ್ವಾಮಿ ಅಂತ. ನಾವು ಇಂದಿರಾನಗರ, ರಂಜನಗೂಡು ತಾಲೂಕು, ಹುಲ್ಲಳ್ಳಿ ಹೋಬಳಿ, ಮೈಸೂರು ಡಿಸ್ಟಿಕ್ಕು, ದೇವರಾಯಸಟ್ಟಿಪುರ ಅಂಚೆ. ಸರ್ ವೀರಣ್ಣ ಅಣ್ಣವರು ಒಂದು ಕೊಲೆ ಆಗ್ಬಿಟ್ಟಿದೆ ಸರ್ ನಮ್ಮೂರಲ್ಲಿ. ಅದ್ರ ವಿಷಯವಾಗಿ ನಾವು ಸುಮಾರು 13 ವರ್ಷದಲ್ಲಿ ಶಿವಮ್ಮ ಅಣ್ಣವಳ, ಕರೇನೂರು ಶಿವಮ್ಮ ಅಣ್ಣವಳನ್ನ ಮದುವೆ ವಿವಾಹ ಮಾಡಿದ್ದು. ವಿವಾಹ ಮಾಡಿರ್ಬೇಕಾದ್ರೆ ಅವರ ಅನೂನ್ಯವಾಗಿ ವೀರಣ್ಣ ಕಟ್ಕೊಂಡು 13 ವರ್ಷ ಆಯಿತು ಮದುವಾಗಿ. ಅದರಲ್ಲಿ ಈಗ 13 ವರ್ಷದಿಂದ ಒಂದು 5-6 ವರ್ಷ ಅನೂನ್ಯವಾಗಿ ಬಾಳ್ತಾಯಿದ್ರು, ಚೆನ್ನಾಗಿದ್ರು. ಆತ ಹೆಚ್ಚಿಗೆ ಅವ್ರಿಗೂ ವೀರಣ್ಣಗೂ ಏನೋ ಒಂದು ಸ್ವಲ್ಪ
ಯಾವುದೋ ವಿಷಯಕ್ಕಾಗಿ ಗಲಾಟೆಗಳು ನಡೀತಾ ಇದ್ದ. ಆಗ ಕಡೆನೂರು ಗ್ರಾಮದವರು, ನಮ್ಮ ಇಂದಿರಾನಗರ ಗ್ರಾಮದವರು, 2 ಗ್ರಾಮದವರು ಸೇರಿ ಇನ್ನು ಮುಂದೆ ಈ ಗಲಾಟೆಗಳು ಮಾಡಬೇಡಿ, ನೀವೇನೇ ಇದ್ರೂ ನೀವು ಒಂದು ಅನ್ಯೋನ್ಯವಾಗಿ ಇರಿ ಅಂದ್ಬಿಟ್ಟು ಅವರಿಬ್ಬರಿಗೂ ಒಂದು ಸಮಾಧಾನದ ಮಾತುಗಳು ಹೇಳಿ ಒಳ್ಳೆಯದಾಗಿತ್ತು ಸರ್. ಇತ್ತೀಚೆಗೆ ಅವು ಗಂಡನಿಗೆ ಬೆಲ್ಲ ದೇಶ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟ. ಆ ಪ್ರಯತ್ನದಲ್ಲಿ ವೀರಣ್ಣ ದಿನನಿತ್ಯ ಕೂಲಿಗೆ ಹೋಗೋ ಮನುಷ್ಯ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಯಜಮಾನರು 1 ವರ್ಷದಿಂದ ಚಿಕ್ಕ ಯಜಮಾನರು ಕೊಟ್ಟಿದ್ದು. ಅದರಿಂದ ಚಿಕ್ಕ ಯಜಮಾನರ ಸ್ಥಾನನ ಆಳ್ತಾ ಇದ್ದಾಗ ಅವಳೇ ರಾತ್ರಿ ಇದಕ್ಕಿದ್ದಾಗಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಅವರು 8ನೇ ತಾರೀಕು 11ನೇ ತಿಂಗಳು 2025 ರಾತ್ರಿ 7 ಗಂಟೆ ಸಮಯದಲ್ಲಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಇವಾಗ ಏನೋ ಒಂದು ಸ್ವಲ್ಪ ಬಂದು ಬೇಜಾರಲ್ಲಿ ಮಲಗಿರ್ಬೇಕಾದ್ರೆ ಏನೋ ನೀನು ಫೋನಲ್ಲಿ ಮಾತಾಡ್ತಾ ಇದ್ದೆ ಬಾ ಅಂತ ಹೊರಗಡೆ ಕರೆದನ. ಈಗ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡ್ತಿದ್ರಲ್ಲ, ಏನು ಗಲಾಟೆ, ಇವರು ದಿನನಿತ್ಯ ಇದೇ ಗಲಾಟೆ ಮಾಡೋದು, ಇವರು ಗಲಾಟೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವರು ಬಿಡು ಅಂದ್ಬಿಟ್ಟು ಅವ್ರು ಯಾರೂ ಬಂದಿಲ್ಲ. ಅಲ್ಲಿ ಗಲಾಟೆ ಬಿಡ್ಸೋಕ್ಕೆ ಯಾರು ಬಂದಿಲ್ಲ. ದಿನ ಗಲಾಟೆ ಮಾಡೋದಕ್ಕೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಯ್ತಿದ್ರು. ಆ ದಿನ ಸುಮಾರು 9:30 ಅಷ್ಟೊತ್ತಲ್ಲಿ ಗಲಾಟೆ ನಿಂತೋಗ್ಬಿಡ್ತಂತ. ತಕ್ಷಣ ನಿಂತೋಗ್ಲಿ ಅವನ ತಮ್ಮನೇ ಆದ ಮಾದಪ್ಪ ಅಲ್ಲಿ ಹೋಗಿ ನೋಡೋ ಗಂಟ ಕತ್ತಿಗೆ ಒಂಥರ ಸೀರೆ ಸುತ್ತಿತ್ತಂತ. ಕತ್ತಿಗೆ ಸೀರೆ ಸುತ್ತಿರ್ಬೇಕಾದ್ರೆ ಕತ್ತಿಗೆ ಸೀರೆ ಸುತ್ತಿ ಅವ ಓಡ್ಬಿಟ್ಟು ಈಚಕ ಕತ್ತಿಗೆ ಸೀರೆ ಸುತ್ತಿತ್ತಲ್ಲ. ಓಡ್ಬಿಟ್ಟಾಗ ಅವಳನ್ನ ಸುಮಾರು ದೂರ ಹೋಗಿ ನಮ್ಮ ಗ್ರಾಮದವ್ರೆ ಎಲ್ಲ ಅಟ್ಯಾಕ್ ಮಾಡಿ ಕಿರ್ಚ್ಕೊಂಡಾಗ ಹೋಗಿ ಅವಳನ್ನ ಹಿಡ್ಕೊಬಂದು ಯಾತಕ್ಕೆ ಓಡ್ತಾ ಇದೀವಿ ಅಂತ ಮನೇಲಿ ಕುಂಡಿಸಿ ಏನು ಅಂತ ಕೇಳಗಂಟ ನಾನು ಕೊಲ್ಲ ಮಾಡಿಲ್ಲ, ನಾನೇನು ಮಾಡಿಲ್ಲ, ನಾ ಸಾಯಿಸಿಲ್ಲ ಅನ್ಕೊಂಡು ಓಡ್ತಾ ಇರಬೇಕಾದ್ರೆ ಈ ಗ್ರಾಮದವರೆಲ್ಲ ನಮ್ಮ ಗ್ರಾಮದವರೆಲ್ಲ ಸೇರ್ಕೊಬಿಟ್ರಲ್ಲ. ಸೇರ್ಕೊಂಡಾಗ ಏನೇನಂತ ಕೇಳಗಂಟ ನಾವು ಇದ್ರ ಬಗ್ಗೆ ಹೋಗಿ ವೀರಣ್ಣನ ನೋಡಿದಾಗ ಅವನ ಉಸಿರು ಹೊಂಟೋಗ್ಬಿಟ್ಟಿತ್ತು. ಆ ಉಸಿರು ಹೋದಾಗ ಸತ್ತೋಗ್ಬಿಟ್ಟಣ ಅಂದ್ಬಿಟ್ಟು ಎಲ್ಲ ಮಾಡಿದಾಗ ನಾವು ಕೆಳಗಡೆ ಬಾಡಿ ಮನಸ್ಸು ಪೊಲೀಸ್ ಸ್ಟೇಷನ್ಗೆ ನಾವು ವಿಚಾರ ತಿಳಿಸ್ತೀವಿ ಸರ್, ಇನ್ಫಾರ್ಮ್ ಮಾಡಿದ್ವು. ಅವ್ರು ಬಂದು ತನಿಖೆ ಮಾಡಿದ್ರು. ಏನಂತ ನಮ್ಮ ಗ್ರಾಮದವ್ರಿಗೆ ಒಂದು ಮಾತನ್ನು ಬಾಯಿ ಬಿಡ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬಂದಾಗ 1-2 ಮಾತು ನಾನು ಸತ್ಯ ಹೇಳ್ತೀನಿ ಬನ್ನಿ ಅಂತ ಅವ ಕುಂಡಿಸ್ಕೊಂಡು ನಾನು ಒಬ್ಬ ಹುಡುಗನ್ನ 2 ವರ್ಷದಿಂದ ಒಂದು ಆಧಾರ್ ಕಾರ್ಡ್ ತಗೊಂಡು ಉಳ್ಳಳ್ಳಿಲಿ ನನ್ನ ಅಕ್ರಮ ಸಂಬಂಧ ಇಟ್ಕೊಬಿಟ್ಟಿದ್ದೆ, ಅವನ ಬಾ ಅಂತ ಹೇಳ್ತಾ ಇದ್ದ. ಇದಕ್ಕೆ ನಮ್ಮ ಹೊತ್ತಿಗೆನ ನಮ್ಗೆ ಇದೆಲ್ಲವೇ ದಾರಿ ತೋರಿಸ್ತದೆ ಅಂತ ನಮ್ಮ ಹತ್ರ ಅವು ಮಾತಾಡ್ದ.